ನಮ್ಮ ಮಲ್ನಾಡು ಸ್ಪೆಷಲ್ ಸುಟ್ಟು ಮಾವಿನಕಾಯಿ ಸಾರು ಆಹಾ ಅಂತ ಚಪ್ಪರ್ಸ್ಕೊಂಡು ತಿನ್ನಂಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಮಾವಿನಕಾಯಿ ಸುಟ್ಟು ಮಾಡೋ ಸಾರು ಅಂತ ಹೇಳಿದೆ, ಹಾಗಾಗಿ ಮಾವಿನಕಾಯಿ ಸುಡಲೇಬೇಕಲ್ಲ. ಮೊದಲಿಗೆ ಮಾವಿನಕಾಯಿಗೆ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಸುಟ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ. ಜೊತೆಗೆ ಒಂದು 5 ಹಸಿಮೆಣಸಿನ್ಕಾಯಿ, ಖಾರ ಇರೋ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಸಪ್ಪೆ ಇರೋದಾದರೆ ಕ್ವಾಂಟಿಟಿ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಳ್ಳಿ, ಯಾಕೆಂದರೆ ಮಾವಿನಕಾಯಿ ಹುಳಿ ಮತ್ತು ಮೆಣಸಿನ್ಕಾಯಿ ಎರಡು ಬ್ಯಾಲೆನ್ಸ್ ಆಗಬೇಕು, ಹುಳಿ ಮತ್ತು ಖಾರ. ಹಾಗಾಗಿ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡನ್ನೂ ಸುಟ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿಗೂ ಕೊಬ್ಬರಿ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ. ಅದೆರಡು ಸುಡ್ತಾ ಇರಲಿ. ಅಷ್ಟರೊಳಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮೆಣಸಿನ್ಕಾಯಿ ಬೇಗ ಸುಟ್ಟಾಗತ್ತೆ, ಮಾವಿನಕಾಯಿ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಕಪ್ಪಾಗಿರೋ ಮೆಣಸಿನ್ಕಾಯಿನ ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದೊಂದನ್ನೇ. ಈಗ ಮಾವಿನಕಾಯಿ ಸುಡ್ತಾ ಬರಲಿ. ಅದು ಪೂರ್ತಿ ಸಿಪ್ಪೆ ಎಲ್ಲ ಕಡೆಗೂ ಬೆಂದುಕೊಂಡು ಕಲರ್ ಚೇಂಜ್ ಆಗುತ್ತೆ. ನಾವು ಫಸ್ಟ್ ಇಟ್ಟಿರೋದಕ್ಕೂ ಆಮೇಲೆ ಅದು ಸುಟ್ಟಾದ್ರ ಮೇಲೆ ಇಡೋಕ್ಕೂ ಕಲರ್ ಹೇಗೆ ಡಿಫ್ರೆನ್ಸ್ ಇದೆ ನೋಡಿ. ಈಗ ಅದು ಸುಟ್ಟಾಗಿದೆ. ಮೆಣಸಿನ್ಕಾಯಿನ ನುರ್ಕೊಳ್ಳೋಣ. ಸ್ವಲ್ಪ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ ಕುಟಾಣಿಗೆ. ಕಲ್ಲುಪ್ಪು ಮೇಲೆ ನಾವು ಸುಟ್ಕೊಂಡಿರೋವಂಥ ಮೆಣಸಿನ್ಕಾಯಿನೂ ಹಾಕಿ ಒಂದು ಸ್ವಲ್ಪ ಇಂಗು ಹಾಕಿ ಜಜ್ಕೊಂಬಿಡೋಣ. ತಿನ್ನೋಕೆ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸೆಕೆಗೆ ಬೇಳೆ ಬೇಯಿಸಿ ಸಾಂಬಾರು ಮಾಡಿ ಆ ಮಸಾಲೆ ಎಲ್ಲ ಕುದಿಸಿ ಅದನ್ನೆಲ್ಲ ತಿನ್ನೋಕ್ಕೆ ಒಂಥರ ಕಷ್ಟನೇ ಸೆಕೆಯಲ್ಲಿ. ಅದ್ರ ಬದಲು ಈ ಥರ ನೀರು ಸಾರಿದ್ರೆ ಖುಷಿಯಲ್ಲಿ ಊಟ ಮಾಡ್ಬೋದು. ಹಾಗೆ ಈ ಸಾರು ಮಾಡಬೇಕಾದ್ರೆ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಖಾಲಿ ಆಗುತ್ತೆ ಅನ್ನ ಎಲ್ಲ, ಮತ್ತು ಶಾರ್ಟೇಜ್ ಆಗಿಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ ಇದು. ಮಾವಿನಕಾಯಿ ಸುಟ್ಟಿರೋ ಫ್ಲೇವರು, ಮೆಣಸಿನ್ಕಾಯಿ ಸುಟ್ಟಿರೋ ಫ್ಲೇವರು ಎಲ್ಲ ಸಾರೊಳಗಿರುತ್ತೆ. ಬರೀ ಊಟ ಮಾಡೋಕ್ಕಷ್ಟೇ ಅಲ್ಲ, ಅನ್ನ ಕಲಿಸ್ಕೊಂಡು ಅಷ್ಟೇ ಅಲ್ಲ, ಬಾಯಿ ಕುಡಿಯೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಕುಟ್ಟಿ ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇದು ಪೇಸ್ಟ್ ಆದ್ರ ಮೇಲ್ಗಡೆಗೆ ನಾವು ಸುಟ್ಟಿರೋ ಮಾವಿನಕಾಯಿ ಇದೆಯಲ್ಲ ಅದನ್ನು ತಗೋತಾ ಇದ್ದೀನಿ. ಸಿಪ್ಪೆ ಬಿಡಿಸಿ ಅದನ್ನು ನೀರಲ್ಲಿ ಹಾಕಿ ಕಿವುಚಿ ತೆಕ್ಕೊಬೇಕು. ಹಾಗೆ ಈ ಮಾವಿನಕಾಯಿ ಇರುತ್ತಲ್ಲ ಅದನ್ನು ನೀಟಾಗಿ ಒಂಚೂರು ಪಲ್ಪ್ ಉಳಿದೇ ಇದ್ದಂಗೆ ಓಟೆನು ಕಿವುಚಿ ತೆಗಿಬೇಕು. ಇದನ್ನು ಬೇರೆ ಸ್ಪೂನಲ್ಲಿ ಅಥವಾ ಈ ಮ್ಯಾಶರಲ್ಲಿ ಮಾಡ್ಬೋದು, ಆದರೆ ಆ ಥರ ಕೈಯಲ್ಲಿ ಕಿವುಚಿದಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೆ ಕೈಯಲ್ಲೇ ಕಿವುಚ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಕಿವುಚಿ ಮಾಡಿದ್ದು ಆ ರುಚಿನೇ ಬೇರೆ. ನಮ್ಮ ಅಜ್ಜಿ ಎಲ್ಲ ಮಾಡೋರಲ್ಲ, ಆ ಥರ ಇರುತ್ತೆ. ನೋಡಿ, ಮಾವಿನಕಾಯಿಗೆ ನೀರು ಹಾಕ್ಕೋತಾ ಇದ್ದೀನಿ. ನೀರಲ್ಲಿ ಚೆನ್ನಾಗಿ ಕಿವುಚ್ಕೊಳ್ಳೋಣ. ಚೆನ್ನಾಗಿ ಅದು ರಸ ಬಿಡೋ ತನಕ ನೀಟಾಗಿ ಕಿವುಚಿ, ಅದು ಓಟೆ ಇರುತ್ತಲ್ಲ ಅದು ಬೋಳ ಥರ ಕಾಣಿಸ್ಬೇಕು. ಪೂರ್ತಿ ಅದರದ್ದು ಪಲ್ಪಷ್ಟು ಹೊರಗೆ ಬರೋ ತನಕ ಕಿವುಚಿ. ಈಗ ಒಂದು ಬಾಣಲಿಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ನಮ್ಮಲ್ಲೆಲ್ಲ ಈ ಕಡೆ ಕೊಬ್ಬರಿ ಎಣ್ಣೆನೇ ಜಾಸ್ತಿ, ಆದರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಈ ಸಾರುಗಳ ಜೊತೆಗೆ ಅಂತ. ಅದಕ್ಕೆ ಎಣ್ಣೆ ಕಾದಾದ್ರ ಮೇಲೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಈಸ್ ಆಪ್ಷನಲ್. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹೇಗಿದ್ರೂ ಇಂಗು ಹಾಕಿರ್ತೀವಿ, ಇಂಗು ಮಾವಿನಕಾಯಿ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಶುಂಠಿ ಚಿಕ್ಕಕ್ಕೆ ಹೆಚ್ಚಿರೋ ಶುಂಠಿ ಹಾಕಿ ಚೆನ್ನಾಗಿ ಅದು ಫ್ರೈ ಆಗಿ ಅದು ಬೆಳ್ಳುಳ್ಳಿ ಘಮ ಅನ್ನುವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಹಸಿಮೆಣಸಿನ್ಕಾಯಿ, ಉಪ್ಪು, ಇಂಗು ಎಲ್ಲ ಹಾಕಿ ಆ ಪೇಸ್ಟನ್ನು ಇದಕ್ಕೆ ಹಾಕಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಸುಟ್ಟಿರೋದ್ರಿಂದ ಅದೇನು ತುಂಬ ಘಾಟ್ ಏನಿರಲ್ಲ, ಆಗಲೇ ಅರ್ಧ ಬೆಂದಾಗಿರೋದ್ರಿಂದ. ಆದರೆ ಇನ್ನೊಂದು ಚೂರು ಫ್ರೈ ಮಾಡೋದ್ರಿಂದ ಇನ್ನೂ ಒಂದು ಚೂರು ಚೆನ್ನಾಗಿ ಅನಿಸುತ್ತೆ. ಕುಡಿಯುವಾಗ ತುಂಬ ಘಾಟ್ ಬರೋಲ್ಲ. ನೋಡಿ, ನೀಟಾಗಿ ಇದು ಫ್ರೈ ಆದ್ರ ಮೇಲೆ ನಾವು ಮಾವಿನಕಾಯಿ ಪಲ್ಪ್ ತಗೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿ ಇದು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ದಪ್ಪ ನೀರು ಸೇರಿಸ್ಕೋಬೋದು. ನೀವು ತುಂಬ ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀರಾ ಅಂದರೆ ಇನ್ನೊಂಚೂರು ಜಾಸ್ತಿ ನೀರು ಹಿಡಿಸುತ್ತೆ. ಉಪ್ಪು ಮತ್ತು ಖಾರ ಎಲ್ಲ ಸಾರಿಗೆ ನೀವು ಎಷ್ಟು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಕ್ಟಾಗಿ ಅದು ಎಷ್ಟು ಹುಳಿ ಇರುತ್ತೆ ಅನ್ನೋದ್ರ ಮೇಲೆ ಉಪ್ಪು ಖಾರ ಎಲ್ಲ ಡಿಸೈಡ್ ಆಗುತ್ತೆ. ಅದು ಇಷ್ಟೇ ಎಕ್ಸಾಕ್ಟಾಗಿ ಉಪ್ಪು ಖಾರ ಬೇಕು ಅಂತ ಹೇಳಕ್ಕೆ ಬರೋಲ್ಲ. ಅದಕ್ಕೆ ಈಗ ಒಂಚೂರು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಚೂರು ಹುಳಿ ಇರೋದು ಒಂಚೂರು ಹೊಡೆದೋಗುತ್ತೆ, ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟು ಅಂತ. ನಿಮಗೆ ಬೆಲ್ಲ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಕೊಬೋದು. ಇಲ್ಲ ಇನ್ನೊಂದು ಚೂರು ಜಾಸ್ತಿ ಬೆಲ್ಲ ತಿಂತೀರಾ, ಇನ್ನೊಂಚೂರು ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ. ಆವಾಗ ಖಟ್ಟ ಮಿಟ್ಟ ಟೇಸ್ಟ್ ಬರುತ್ತೆ. ನಾನು ಒಂಚೂರು ಬೆಲ್ಲ ಹಾಕಿದ್ದೀನಿ ಟೇಸ್ಟ್ ಬ್ಯಾಲೆನ್ಸ್ ಆಗೋಕ್ಕೆ. ಜೊತೆಗೆ ಈಗ ಕುದ್ದು ಎಲ್ಲ ಆದಮೇಲೆ ಆಫ್ ಮಾಡಿಬಿಟ್ಟು ಮೇಲಿಂದ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾರು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಖಂಡಿತ ಮಾಡಿ ನೋಡಿ, ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.